ಹೊಸಪೇಟೆಯ ವಿಕಾಸ ಬ್ಯಾಂಕಿನ 12ನೇ ಶಾಖೆಯನ್ನು ರಾಯಚೂರು ನಗರದ ಗಂಜ್ ರಸ್ತೆಯ ಸಿಯಾ ತಲಾಬ್ 1ರಲ್ಲಿ ಕಿಲ್ಲೆ ಬೃಹನ್ಮಠದ ಪೂಜ್ಯ ಶ್ರೀ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿಯವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ವರ್ಷದ 365 ದಿನಗಳ ಕಾಲ ಬ್ಯಾಂಕಿಂಗ್ ಸೇವೆ ಸಲ್ಲಿಸುತ್ತಾ ಬಂದಿರುವ ವಿಕಾಸ ಬ್ಯಾಂಕ್ ನಮ್ಮ ನಗರದಲ್ಲಿ ಶಾಖೆ ಸ್ಥಾಪನೆ ಮಾಡಿದ್ದು ಸಂತೋಷದ ವಿಷಯವಾಗಿದೆ. ಗ್ರಾಹಕ ಸ್ನೇಹಿಯಾಗಿ ಎಲ್ಲ ದಿನಗಳಲ್ಲೂ ಸೇವೆ ನೀಡುವ ಈ ಶಾಖೆ ಆಧುನಿಕ ಕಾಲಕ್ಕೆ ತನ್ನದೇ ಆದ ತಂತ್ರಜ್ಞಾನವನ್ನು ಅಳವಡಿಸಿಕೊಳ್ಳುವ ಮೂಲಕ ಉತ್ತಮ ಸೇವೆ ಸಲ್ಲಿಸುತ್ತಿದೆ. ಇದು ಇನ್ನೂ ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದಲಿ ಎಂದು ಶುಭ ಹಾರೈಸಿದರು. ದಿವಸದಲ್ಲಿ 24 ತಾಸು ಸೇವೆಯನ್ನು ಮಾಡುವಂಥವರು ಅಂತ ಆದರೆ ವಿಕಾಸ ಬ್ಯಾಂಕು ಯಾವ ರೀತಿ ವಿಕಾಸ ಆಗಿದೆ ಅಂತ ತಿಳ್ಕೊಂಡು 12ನೇ ಶಾಖೆ ಇವತ್ತು ಉದ್ಘಾಟನೆಗೊಳ್ತಾ ಇದೆ ಅಂತ ಕೇಳಿದ್ರೆ, ಈ 26 ಜನವರಿ ಆಗಲಿ 15 ಆಗಸ್ಟ್ ಆಗಲಿ ರಾಷ್ಟ್ರೀಕೃತ ಎಲ್ಲ ರಜೆಗಳು ಏನಿದಾವಲ್ಲ ಅವೆಲ್ಲದರಲ್ಲಿಯೂ ಕೂಡ 365 ದಿವಸ 24 ದಿನದ 24 ತಾಸಿನಲ್ಲಿ ಸೇವೆ ಸಲ್ಲಿಸುವಂತಹ ಬ್ಯಾಂಕ್ ಅಂತಂದರೆ ಇದು ವಿಕಾಸ ಬ್ಯಾಂಕು ಅಂತ ತಿಳ್ಕೊಂಡು ಹೆಮ್ಮೆಯಿಂದ ಹೇಳಬೇಕಾಗ್ತಾ ಇದೆ. ಇದರ ನಿರ್ದೇಶಕರು ಅಧ್ಯಕ್ಷರು ಬಹಳಷ್ಟು ಪರಿಶ್ರಮ. ಬ್ಯಾಂಕಿನ ಅಧ್ಯಕ್ಷ ವಿಶ್ವನಾಥ ಹಿರೇಮಠ ಮಾತನಾಡಿ, ಬ್ಯಾಂಕ್ ವ್ಯವಹಾರ ಜೊತೆಗೆ ಇತರೆ ಸಾಮಾಜಿಕ ಚಟುವಟಿಕೆಗಳಲ್ಲಿಯೂ ಮುಂಚೂಣಿಯಲ್ಲಿದ್ದು, ಇಷ್ಟೊಂದು ತಂತ್ರಜ್ಞಾನದ ಸೌಲಭ್ಯಗಳು ಇಲ್ಲದಿರುವಾಗಲೂ ಜನರ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ವ್ಯವಹಾರ ಮಾಡಿ ಯಶಸ್ಸು ಕಂಡಿದ್ದೇವೆ. ಈಗ ನಮ್ಮದೇ ಆದ ಬ್ಯಾಂಕ್ ಆಪ್, UPI ಸೌಲಭ್ಯದಂತಹ ನ್ಯಾಷನಲ್ ಬ್ಯಾಂಕ್ಗಳಲ್ಲಿ ದೊರೆಯುವಂಥ ಎಲ್ಲ ಸೌಲಭ್ಯಗಳನ್ನು ಹೊಂದಲಾಗಿದೆ ಎಂದು ಹೇಳಿದರು. ಸೋಮವಾರಪೇಟೆ ಹಿರೇಮಠದ ಪೂಜ್ಯ ಶ್ರೀ ಅಭಿನವ ರಾಚೋಟಿ ವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು. ಈ ಸಂದರ್ಭದಲ್ಲಿ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕ ಪ್ರಸನ್ನ ಹಿರೇಮಠ, ಸುಧಾ ಹಿರೇಮಠ, SS ಹಿರೇಮಠ, ಅಯ್ಯಪ್ಪಯ್ಯ ಹುಡಾ, ಪ್ರಭು ಶಾಸ್ತ್ರಿ, ಶಿವಕುಮಾರ ಷಟ್ಕಾರ, JM ಶರಣಯ್ಯ ಸ್ವಾಮಿ, ರುದ್ರಯ್ಯ ಸ್ವಾಮಿ ಗುಣಾರಿ ಸೇರಿದಂತೆ ಇತರರು ಹಾಗೂ ಬ್ಯಾಂಕಿನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು.